ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಮಾಜಿ ಸಚಿವ ಡಿ ಸುಧಾಕರ್ ಅವರ ಅಕಾಲಿಕ ನಿಧನದ ಕಾರಣ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಶೀಘ್ರದಲ್ಲೇ ಉಪಚುನಾವಣೆ ಘೋಷಣೆಯಾಗಲಿದೆ. ಹಾಗಾದರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ? ಹಿಂದಿನ ಚುನಾವಣೆಗಳಲ್ಲಿ ಫಲಿತಾಂಶ ಹೇಗೆ ಬಂದಿತ್ತು? ಮತದಾರರ ಲೆಕ್ಕಾಚಾರ ಹೇಗಿದೆ? ಯಾರ್ಯಾರು ಅಭ್ಯರ್ಥಿಯಾಗುವ ಹಾದಿಯಲ್ಲಿದ್ದಾರೆ? ಈ ಕ್ಷೇತ್ರದಲ್ಲಿ ಸದ್ಯ ಚರ್ಚೆ ಆಗ್ತಿರೋದೇನು? ಎಲ್ಲವನ್ನ ನೋಡೋಣ ಎಳೆಯಾಗಿ. ಹಿರಿಯೂರು ವಿಧಾನಸಭಾ ಕ್ಷೇತ್ರ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ಪ್ರತಿನಿಧಿಸುತ್ತಿದ್ದ ಕ್ಷೇತ್ರ. ಸುಧಾಕರ್ ಅವರ ಅಕಾಲಿಕ ನಿಧನದ ಕಾರಣ ಇನ್ನೇನು ಸದ್ಯದಲ್ಲೇ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಲಿದೆ. ಎರಡು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದ್ದ ಡಿ ಸುಧಾಕರ್ ಅವರು ರಾಜ್ಯ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು 2026ರ ಮೇ 10ರಂದು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾದರು. ಹೀಗೆ ತೆರವಾದಂಥ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ 6 ತಿಂಗಳ ಒಳಗೆ ಚುನಾವಣೆ ನಡೀಲೇಬೇಕು. ಆ ಲೆಕ್ಕದ ಪ್ರಕಾರ ನವೆಂಬರ್ 10ರ ಒಳಗೆ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೊಸ ಶಾಸಕರ ಆಯ್ಕೆ ಆಗಬೇಕು. ಹಾಗಾಗಬೇಕು ಅಂದರೆ ಮುಂದಿನ ತಿಂಗಳು 15ನೇ ತಾರೀಕಿನ ವೇಳೆಗೆ ಚುನಾವಣೆ ಘೋಷಣೆ ಆಗಬೇಕು. ಈ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪಕ್ಷಗಳಲ್ಲಿ ಚಟುವಟಿಕೆ ಚುರುಕಾಗಿದೆ. ಚಿತ್ರದುರ್ಗದ ಇತಿಹಾಸದಲ್ಲೇ ಮೊದಲ ಬಾರಿ ಉಪಚುನಾವಣೆ. ಫಲಿತಾಂಶ ಆಧರಿಸಿ ತಂತ್ರದ ತಳಹದಿಯಲ್ಲಿ 2028ರ ಚುನಾವಣೆ. ಹಿರಿಯೂರು ಕ್ಷೇತ್ರದ ಸುದೀರ್ಘ ರಾಜಕೀಯ ಇತಿಹಾಸದಲ್ಲೇ ಉಪಚುನಾವಣೆ ನಡೀತಾ ಇರುವುದು ಇದೇ ಮೊದಲ ಬಾರಿಯಾಗಿದೆ. ಅಷ್ಟೇ ಅಲ್ಲ, ಹಾಲಿ ಸಚಿವರೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲೇ ಉಪಚುನಾವಣೆ ಎದುರಾಗ್ತಾ ಇರುವುದು ಸಹ ಇದೇ ಮೊದಲು. 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ 2 ವರ್ಷಗಳ ಅವಧಿ ಬಾಕಿ ಇದೆ. ಹೀಗಾಗಿ ಇದು ಕೇವಲ 2 ವರ್ಷಗಳ ಅವಧಿಯ ಶಾಸಕನ ಆಯ್ಕೆಯಷ್ಟೇ ಅಲ್ಲ, ಇದು 2028ರ ಮಹಾ ಸಂಗ್ರಾಮಕ್ಕೆ ದಿಕ್ಸೂಚಿಯಾಗಲಿದೆಯಾ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಜನಾಭಿಪ್ರಾಯ ಪರೀಕ್ಷೆಯಾಗಲಿದೆಯಾ? ಇಂತಹ ಹಲವು ಪ್ರಶ್ನೆಗಳೊಂದಿಗೆ ಹಿರಿಯೂರಿನ ಉಪಚುನಾವಣೆ ಎದುರುಗೊಳ್ಳಲು ರಾಜಕೀಯ ಪಕ್ಷಗಳು ಸಜ್ಜಾಗಿವೆ. ಮೂವತ್ತು 30,000 ಮತಗಳ ಅಂತರದಿಂದ ಭರ್ಜರಿ ಗೆಲುವಿನ ಕತೆ. ಕಳೆದ ಚುನಾವಣೆಯಲ್ಲಿ ಹಿರಿಯೂರು ನೀಡಿತ್ತು ದೊಡ್ಡ ಮತದ ಮೊತ್ತ. ಮೊದಲು ನಾವು 2023ರ ವಿಧಾನಸಭಾ ಚುನಾವಣೆಯ ಅಂಕಿ ಅಂಶಗಳನ್ನು ನೋಡೋಣ. ಆ ಚುನಾವಣೆಯಲ್ಲಿ ಹಿರಿಯೂರಿನಲ್ಲಿ ಒಟ್ಟು 2,43,000ಕ್ಕೂ ಹೆಚ್ಚು ಮತದಾರರಿದ್ದರು. 2 ಲಕ್ಷಕ್ಕೂ ಹೆಚ್ಚು ಜನ ಮತ ಚಲಾಯಿಸಿದ್ರು. ಅಂದರೆ ಬರೋಬ್ಬರಿ 82.17% ದಾಖಲೆಯ ಮತದಾನವಾಗಿತ್ತು. ಒಟ್ಟು 13 ಅಭ್ಯರ್ಥಿಗಳು ಕಣದಲ್ಲಿದ್ದರು.
2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಯಾರ್ಯಾರು ಎಷ್ಟೆಷ್ಟು ಮತ ಪಡೆದಿದ್ರು ಅಂದರೆ 2023 ಹಿರಿಯೂರು ಫಲಿತಾಂಶ. 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಸುಧಾಕರ್ ಅವರು 92,050 ಮತಗಳನ್ನು ಪಡೆದು ಗೆದ್ದಿದ್ರು. ಇನ್ನು ಬಿಜೆಪಿಯ ಕೆ ಪೂರ್ಣಿಮಾ ಅವರು 61,728 ಮತಗಳನ್ನು ಪಡೆದು ಎರಡನೇ ಸ್ಥಾನದಲ್ಲಿದ್ದರು. ಅತ್ತ ಜೆಡಿಎಸ್ ಪಕ್ಷದ ಎಂ ರವೀಂದ್ರಪ್ಪ 38,686 ಮತಗಳನ್ನು ಪಡೆದು ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ರು. ಐದೇ ವರ್ಷದಲ್ಲಿ ತಿರುಗಿ ಬಿದ್ದಿತ್ತು ರಾಜಕೀಯ ತಕ್ಕಡಿ. ತ್ರಿಕೋನ ಸ್ಪರ್ಧೆ ಗೆದ್ದ ಸುಧಾಕರ್ ಮಾಡಿದ್ರು ಮೋಡಿ. ಎರಡು 2023ರ ಚುನಾವಣೆಯಲ್ಲಿ ಡಿ ಸುಧಾಕರ್ ಅವರು ಕೆ ಪೂರ್ಣಿಮಾ ಅವರ ವಿರುದ್ಧ ಬರೋಬ್ಬರಿ 30,322 ಮತಗಳ ಬೃಹತ್ ಅಂತರದಿಂದ ಗೆದ್ದಿದ್ರು. 2018ರಲ್ಲಿ ಸೋತಿದ್ದ ಡಿ ಸುಧಾಕರ್ 5 ವರ್ಷದಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿದ್ರು. ಆದರೆ ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಪಡೆದ ಸುಮಾರು 38,728 ಮತಗಳು ಗಮನಾರ್ಹ. ಹಿರಿಯೂರಿನಲ್ಲಿ ಜೆಡಿಎಸ್ಗೆ ತನ್ನದೇ ಆದ ಗಟ್ಟಿ ಮತ ಬ್ಯಾಂಕ್ ಇರುವುದಕ್ಕೆ ಇದು ಸಾಕ್ಷಿ. ಹೀಗಾಗಿ ಪ್ರಸ್ತುತ ಎನ್ಡಿಎ ಮೈತ್ರಿಕೂಟದಡಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಕಣಕ್ಕಿಳಿದ್ರೆ ಪ್ರಬಲ ಪೈಪೋಟಿ ನಿಶ್ಚಿತ ಎಂಬ ಚರ್ಚೆಗೆ ಈ ಅಂಕಿಅಂಶವೇ ತಳಹದಿ. ಎರಡು 2018ರಲ್ಲಿ ಬದಲಾಗಿತ್ತು ಹಿರಿಯೂರಿನ ರಿಸಲ್ಟ್. ಬಿಜೆಪಿಗೆ ಗೆಲುವು ತಂದಿತ್ತು ಜಾತಿ ಲೆಕ್ಕದ ಎಫೆಕ್ಟ್. ಈಗ ಸ್ವಲ್ಪ ಹಿಂದೆ ಹೋಗಿ 2018ರ ಚುನಾವಣೆಯ ಚಿತ್ರಣವನ್ನ ನೆನಪಿಸಿಕೊಳ್ಳೋಣ. ಎರಡು 2018 ಬಿಜೆಪಿಯಿಂದ ಸ್ಪರ್ಧಿಸಿದ ಕೆ ಪೂರ್ಣಿಮಾ 77,733 ಮತಗಳನ್ನು ಪಡೆದು ಗೆದ್ರೆ ಕಾಂಗ್ರೆಸ್ನ ಡಿ ಸುಧಾಕರ್ 64,858 ಮತಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ಇಳಿದಿದ್ರು. ಜೆಡಿಎಸ್ನ ಡಿ ಯಶೋಧರ 42,044 ಮತಗಳನ್ನು ಗಳಿಸಿದ್ರು. ಅಂದರೆ ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ 12,875 ಮತಗಳ ಅಂತರದಿಂದ ಡಿ ಸುಧಾಕರ್ ವಿರುದ್ಧ ಗೆದ್ದಿದ್ರು. ಅಂದರೆ 2018ರಲ್ಲಿ ಬಿಜೆಪಿ ವಶದಲ್ಲಿದ್ದ ಕ್ಷೇತ್ರವನ್ನ 2023ರಲ್ಲಿ ಕಾಂಗ್ರೆಸ್ ತನ್ನತ್ತ ಸೆಳೆದುಕೊಂಡಿತ್ತು. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ರಾಜಕೀಯ ತಿರುವು ಹೊಂದಿದೆ. 2018ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಡಿ ಸುಧಾಕರ್ ಅವರನ್ನ ಸೋಲಿಸಿದ್ದ ಕೆ ಪೂರ್ಣಿಮಾ 2023ರ ಚುನಾವಣೆಯ ನಂತರ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಅಂದರೆ 2018ರಲ್ಲಿ ಕಾಂಗ್ರೆಸ್ ವಿರುದ್ಧ ಗೆದ್ದಿದ್ದ ನಾಯಕಿಯೇ ಈಗ ಕಾಂಗ್ರೆಸ್ ಅಂಗಳದಲ್ಲಿದ್ದಾರೆ. ಆದರೆ ಪೂರ್ಣಿಮಾ ಅವರು ಕಾಂಗ್ರೆಸ್ಗೆ ಬಂದಿರುವ ಮೂಲ ಉದ್ದೇಶ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರಿನ ಕೆಆರ್ ಪುರಂ ಕ್ಷೇತ್ರದಿಂದ ಸ್ಪರ್ಧಿಸುವುದು. ಆದರೆ ಈಗ ಬಿಜೆಪಿಯಿಂದ ಕೆಆರ್ ಪುರಂ ಶಾಸಕರಾಗಿರುವ ಭೈರತಿ ಬಸವರಾಜ್ ಅವರು 2028ರಲ್ಲಿ ಕಾಂಗ್ರೆಸ್ ಕಡೆ ಮುಖ ಮಾಡುತ್ತಾರಾ ಎಂಬ ಪ್ರಶ್ನೆಯೂ ಕೂಡ ಚರ್ಚೆಯಲ್ಲಿದೆ. ಹಾಗಾದರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರ್ಯಾರು ಅಭ್ಯರ್ಥಿ ಆಗ್ತಾರೆ? ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ಯಾರು ಅಭ್ಯರ್ಥಿ? ಕ್ಷೇತ್ರದ ಜಾತಿ ಲೆಕ್ಕಾಚಾರ ಹೇಗಿದೆ? ಈ ಬಾರಿ ಚುನಾವಣೆಯ ಅಜೆಂಡಾ ಯಾವುದು? ಅನುಕಂಪದ ಅಲೆಗೆ ಬಲವೋ, ಮೈತ್ರಿಯ ಶಕ್ತಿ ಪ್ರದರ್ಶನವೋ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಎಳೆ ರಾಜಕೀಯದ ಮುಂದಿನ ಎಳೆ. ಅಂದರೆ ಹಿರಿಯೂರಿನ ಈ ಬಾರಿಯ ಉಪಚುನಾವಣೆಯ ಅಜೆಂಡಾ ಯಾವುದು? ಅನುಕಂಪದ ಅಲೆನಾ ಅಥವಾ ಮೈತ್ರಿಯ ಶಕ್ತಿ ಪ್ರದರ್ಶನ? ಇದಾಗತ್ತಾ? ಇದ್ರ ಬಗ್ಗೆ ನೋಡೋಣ ಎಳೆಯಾಗಿ.
ಹಿರಿಯೂರು ವಿಧಾನಸಭಾ ಕ್ಷೇತ್ರದ 2008ರಿಂದ 2023ರವರೆಗಿನ ಚುನಾವಣಾ ಇತಿಹಾಸವನ್ನ ಗಮನಿಸಿದರೆ ಹಿರಿಯೂರು ಕ್ಷೇತ್ರವು ಯಾವುದೇ ಒಂದು ಪಕ್ಷಕ್ಕೆ ಸದಾ ಬೆಂಬಲ ನೀಡಿದ ಕ್ಷೇತ್ರ ಅಲ್ಲ. ಇದು ಸಂಪೂರ್ಣವಾಗಿ ಬದಲಾವಣೆಯನ್ನ ಬಯಸುವ ಸ್ವಿಂಗ್ ಕ್ಷೇತ್ರ. ಅಭ್ಯರ್ಥಿಯ ವೈಯಕ್ತಿಕ ವರ್ಚಸ್ಸು, ಜಾತಿ ಸಮೀಕರಣ, ಬೂತ್ ಮಟ್ಟದ ಸಂಘಟನೆ ಮತ್ತು ಸ್ಥಳೀಯ ವಿದ್ಯಮಾನಗಳೇ ಇಲ್ಲಿ ಫಲಿತಾಂಶವನ್ನು ನಿರ್ಧರಿಸುತ್ತವೆ. ಜೈನ ಸಮುದಾಯಕ್ಕೆ ಸೇರಿದ್ದರೂ ಡಿ ಸುಧಾಕರ್ ಅವರು ತಮ್ಮ ವೈಯಕ್ತಿಕ ಸಂಪರ್ಕದ ಮೂಲಕ 2008ರಲ್ಲಿ ಪಕ್ಷೇತರರಾಗಿ ಗೆದ್ದು ಸಮಾಜ ಕಲ್ಯಾಣ ಇಲಾಖೆಯಂತಹ ಪ್ರಮುಖ ಖಾತೆಯ ಸಚಿವರಾಗಿದ್ದರು. ತಂದೆಯ ಪರಂಪರೆ ಮುಂದುವರಿಸಲು ಮಗನ ಪ್ರವೇಶ. ಅನುಕಂಪದ ಅಲೆಯಲ್ಲಿ ಕಾಂಗ್ರೆಸ್ಗೆ ಬಲದ ಆಶಯ. ಈಗ ಪ್ರಸ್ತುತ ಅಖಾಡದ ಕಡೆಗೆ ಬರೋಣ. ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಯಾರಾಗಬಹುದು ಅನ್ನೋ ಚರ್ಚೆಯಲ್ಲಿ ಮೊದಲ ಹೆಸರು ಕೇಳಿ ಬರ್ತಾ ಇರೋದು ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಸುಧಾಕರ್. ಸುಹಾಸ್ ಈಗಾಗಲೇ ಕ್ಷೇತ್ರದಲ್ಲಿ ತೀವ್ರ ಸಕ್ರಿಯರಾಗಿದ್ದು ಕಾರ್ಯಕರ್ತರ ಹಾಗೂ ನಾಯಕರ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸುಧಾಕರ್ ಅವರ ಪತ್ನಿ ಹರ್ಷಿಣಿ ಸುಧಾಕರ್ ಅವರು ತಾವು ಸ್ಪರ್ಧಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದು, ತಮ್ಮ ಪುತ್ರ ಸುಹಾಸ್ ಕಣಕ್ಕಿಳಿಯಲಿದ್ದಾರೆ ಅಂತ ತಿಳಿಸಿದ್ದಾರೆ. ತಂದೆಯ ಅಭಿವೃದ್ಧಿ ಕೆಲಸಗಳು ಹಾಗೂ ಅನುಕಂಪದ ಅಲೆ ಸುಹಾಸ್ ಅವರಿಗೆ ಬಲ ತರಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಕಾಂಗ್ರೆಸ್ ಅಂಗಳದಲ್ಲಿ ಟಿಕೆಟ್ ಕಾಂಪೀಟ್. ಅನುಭವ ವರ್ಸಸ್ ಅನುಕಂಪದ ಮಧ್ಯೆ ಫೈಟ್. ಕಾಂಗ್ರೆಸ್ ಅಲ್ಲಿ ಕೇವಲ ಸುಹಾಸ್ ಸುಧಾಕರ್ ಹೆಸರು ಮಾತ್ರ ಇಲ್ಲ. ಕಳೆದ ಬಾರಿಯ ಎದುರಾಳಿ ಮಾಜಿ ಶಾಸಕಿ ಕೆ ಪೂರ್ಣಿಮಾ ಕೃಷ್ಣಪ್ಪ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಗೊಲ್ಲ ಸಮುದಾಯದ ಪ್ರಭಾವಿ ನಾಯಕಿಯಾಗಿರುವ ಪೂರ್ಣಿಮಾ ಅವರಿಗೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಗಟ್ಟಿ ಬೆಂಬಲ ಇದೆ. ಇವರ ಜೊತೆಗೆ ಆರ್ ಮಂಜುನಾಥ್, ಬಿಎಚ್ ಮಂಜುನಾಥ್ ಸೇರಿದಂತೆ ಹಲವು ಸ್ಥಳೀಯ ನಾಯಕರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಹಿರಿಯೂರಿನಲ್ಲಿ ಟಿಕೆಟ್ ಆಕಾಂಕ್ಷಿಗಳೇನೋ ಹಲವರಿದ್ದಾರೆ. ಆದರೆ ಸುಹಾಸ್ ಬಿಟ್ಟು ಉಳಿದವರಿಗೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಸಂಪ್ರದಾಯ ಅಡ್ಡಿಯಾಗಿದೆ. ಅದೇನಂದ್ರೆ, ಹಾಲಿ ಶಾಸಕರಾಗಿದ್ದವರು ನಿಧನರಾದ್ರೆ ಆ ಕ್ಷೇತ್ರದ ಟಿಕೆಟ್ ನಿಧನರಾದವರ ಕುಟುಂಬದವರಿಗೆ ನೀಡುವ ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಇತ್ತೀಚೆಗೆ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾದಾಗ ಅವರ ಮೊಮ್ಮಗ ಸಮರ್ಥ್ ಶಾಮನೂರಿಗೆ ಟಿಕೆಟ್ ಕೊಟ್ಟಿದ್ರು. ಅದೇ ರೀತಿ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ HY ಮೇಟಿ ನಿಧನರಾದಾಗ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಯಾದಿಯಲ್ಲಿ ಸುಹಾಸ್ ಸುಧಾಕರ್ ಹೆಸರು ಮುನ್ನೆಲೆಯಲ್ಲಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಾಜಿ ಶಾಸಕ GH ತಿಪ್ಪಾರೆಡ್ಡಿ ಅಥವಾ ಅವರ ಪುತ್ರ ಡಾಕ್ಟರ್ ಸಿದ್ಧಾರ್ಥ್ ಗುಂಡಾರಪ್ಪಿ ಅವರ ಹೆಸರುಗಳು ಚರ್ಚೆಯಲ್ಲಿದೆ. ಇದರ ಜೊತೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹಿರಿಯೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡುವಂತೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಜೆಡಿಎಸ್ ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಧಾರದ ಮೇಲೆ ಸ್ಪರ್ಧೆ ಮಾಡೋದಕ್ಕೆ ಬಯಸಿದ್ದು, ಕಳೆದ ಬಾರಿ 38,000ಕ್ಕೂ ಹೆಚ್ಚು ಮತ ಪಡೆದಿದ್ದ ಎಂ ರವೀಂದ್ರಪ್ಪ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರುಗಳು ಬೆಂಬಲಿಗರ ವಲಯದಲ್ಲಿ ಹರಿದಾಡ್ತಾ ಇದೆ. ಸಂಖ್ಯೆಯ ಆಟದಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರ. ಜಾತಿಗಳ ಒಲವು ಗಳಿಸಲು ನಡೆದಿದೆ ಆಂತರಿಕ ಪ್ರಚಾರ. ಹಿರಿಯೂರು ಜಾತಿವಾರು ಲೆಕ್ಕಾಚಾರ. ಸಮುದಾಯ ಮತದಾರರು. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಮುದಾಯ ಅಂದ್ರೆ ಅದು ಕಾಡುಗೊಲ್ಲ ಸಮುದಾಯ. ಹಿರಿಯೂರಿನಲ್ಲಿ ಕಾಡುಗೊಲ್ಲ ಸಮುದಾಯದ ಬರೋಬ್ಬರಿ 55,000 ಮತದಾರರಿದ್ದಾರೆ. ಇನ್ನು ಕುಂಚಿಟಿಗ ಗೌಡರು 45,000, ST 12,000, ಮಾದಿಗರು 33,000, ಲಂಬಾಣಿ 12,000, ಬೋವಿ 12,000, ಕುರುಬ 6,000, ಲಿಂಗಾಯತ 8,000, ಮುಸ್ಲಿಂ 12,000, ಉಪ್ಪಾರರು 6,000 ಹಾಗೂ ಇತರರು 50,000 ಸಂಖ್ಯೆಯಲ್ಲಿದ್ದಾರೆ. ಈ ಪ್ರಕಾರ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ 2,51,482. ಈ ಪೈಕಿ ಪುರುಷರು 1,23,537, ಮಹಿಳೆಯರು 1,27,928 ಹಾಗೂ 17 ಮಂದಿ ತೃತೀಯ ಲಿಂಗಿಗಳು ಇದ್ದಾರೆ. ಈ ಜಾತಿ ಲೆಕ್ಕಾಚಾರ ಅರಿತಿರುವ ಕೇಂದ್ರ ಸಚಿವ ವಿ ಸೋಮಣ್ಣ ಹಿರಿಯೂರು ಬೈ ಎಲೆಕ್ಷನ್ ಘೋಷಣೆಗೆ ದಿನಗಣನೆ ಆರಂಭ ಆಗಿರೋ ಹೊತ್ತಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಏನಿದೆ ಅಂದ್ರೆ, ಕಾಡುಗೊಲ್ಲ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ. ಹಾಗಂತ ಸೋಮಣ್ಣ ಈ ಪತ್ರ ಬರೆದಿರೋದು ಇದೇ ಮೊದಲೇನಲ್ಲ. ಮಾರ್ಚ್ ತಿಂಗಳಲ್ಲೇ ಹೀಗೊಂದು ಪತ್ರವನ್ನ ಸೋಮಣ್ಣ ಬರೆದಿದ್ರು. ಆದರೆ ಈಗ ಮತ್ತೊಮ್ಮೆ ಆ ಪತ್ರ ನೆನಪಿಸೋ ಜೊತೆಗೆ ಕಾಡುಗೊಲ್ಲರನ್ನ ST ಸೇರಿಸಬೇಕು ಅಂತ ಇತ್ತೀಚೆಗೆ ಮನವಿ ಮಾಡಿದ್ರು. ಅಷ್ಟೇ ಅಲ್ಲ, ನೇರವಾಗಿ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ದ ಸೋಮಣ್ಣ ಕೂಡಲೇ ತಮ್ಮ ಮನವಿ ಪುರಸ್ಕರಿಸುವಂತೆಯೂ ಮಾಡಿದ್ರು. ಹಿರಿಯೂರು
ಗಣನೀಯ ಸಂಖ್ಯೆಯಲ್ಲಿರುವ ಕಾಡುಗೊಲ್ಲ ಸಮುದಾಯದ ವೋಟ್ ಬ್ಯಾಂಕಿನ ಮೇಲೆ ಕಣ್ಣಿಟ್ಟು ಚುನಾವಣಾ ಕಾರ್ಯತಂತ್ರದ ಭಾಗವಾಗಿ ಸೋಮಣ್ಣ ಅಮಿತ್ ಶಾ ಜೊತೆ ಚರ್ಚೆ ನಡೆಸಿದ್ರು. ಕಾಡುಗೊಲ್ಲ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಿನ್ನೆಲೆ ಸ್ಥಿತಿಗತಿ ತಿಳಿಸಿ ಆ ಸಮುದಾಯವನ್ನ ಮೇಲ್ಮಟ್ಟಕ್ಕೆ ತರಬೇಕಾದ ಅನಿವಾರ್ಯತೆ ಅರ್ಥ ಮಾಡಿಸಿ ಹಿರಿಯೂರಿನ ಜಾತಿ ಲೆಕ್ಕವನ್ನು ಹೇಳುವ ಮೂಲಕ ಆ ಕ್ಷೇತ್ರದಲ್ಲಿರೋ ಕಾಡುಗೊಲ್ಲರ ಅಂಕಿಅಂಶವನ್ನು ಅಮಿತ್ ಶಾಗೆ ಕೊಟ್ಟಿದ್ರು. ಕಾಡುಗೊಲ್ಲರನ್ನ ಎಸ್ಟಿಗೆ ಸೇರಿಸಬೇಕು ಅನ್ನೋ ಸೋಮಣ್ಣ ಮನವಿಯನ್ನ ಅಮಿತ್ ಶಾ ಸೂಚನೆ ಮೇರೆಗೆ ಕೇಂದ್ರ ಗೃಹ ಇಲಾಖೆ ಪುರಸ್ಕರಿಸಿದೆ. ಈಗಾಗಲೇ ಕೇಂದ್ರ ಗೃಹ ಇಲಾಖೆಯಿಂದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಪತ್ರವೂ ರವಾನೆಯಾಗಿದೆ. ಕಾಡುಗೊಲ್ಲ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ನಿಟ್ಟಿನಲ್ಲಿ ವಿಸ್ತೃತ ಅಧ್ಯಯನ ನಡೆಸುವಂತೆ ಗೃಹ ಇಲಾಖೆ ಸೂಚನೆಯನ್ನು ನೀಡಿದೆ. ಇದರೊಂದಿಗೆ ಬಿಜೆಪಿ ಚುನಾವಣೆಗೆ ತನ್ನ ಒಂದು ಅಜೆಂಡಾ ಸೆಟ್ ಮಾಡಿಕೊಂಡಿದೆ. ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಈ ಅಖಾಡ. ಎಲ್ಲ ವರ್ಗಗಳ ಒಟ್ಟುಗೂಡಿಸುವಿಕೆಯೇ ಗೆಲುವಿನ ಮುಖ್ಯ ಬೇಡ. ಆದರೆ ಹಿರಿಯೂರಿನ ವಿಶೇಷತೆ ಅಂದರೆ ಇಲ್ಲಿ ಯಾವುದೇ ಒಂದು ಜಾತಿ ಸಂಪೂರ್ಣವಾಗಿ ಫಲಿತಾಂಶವನ್ನು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಕುಂಚಟಿಗ, ಒಕ್ಕಲಿಗ, ಕಾಡುಗೊಲ್ಲ ಹಾಗೂ SC/ST ಮತಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವ ಅಭ್ಯರ್ಥಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ತಮ್ಮತ್ತ ಸೆಳೆದುಕೊಳ್ತಾರೋ ಅವರಿಗೆ ಗೆಲುವು ಖಚಿತ. ಡಿ ಸುಧಾಕರ್ ಅವರು ಜೈನ ಸಮುದಾಯಕ್ಕೆ ಸೇರಿದ್ದರೂ ಎಲ್ಲಾ ವರ್ಗಗಳ ಬೆಂಬಲ ಗಳಿಸಿ ಗೆಲ್ತಾ ಇದ್ದದ್ದು ಇದೇ ತಂತ್ರದಿಂದ. ಸುಧಾಕರ್ ಕೆಲಸ ಸಾಧನೆ, ಅನುಕಂಪವೇ ಕಾಂಗ್ರೆಸ್ ಶಸ್ತ್ರ. ಸರ್ಕಾರದ ವೈಫಲ್ಯ ಎತ್ತಿ ಹಿಡಿಯುವುದು ವಿಪಕ್ಷಗಳ ಅಸ್ತ್ರ. ಈ ಉಪಚುನಾವಣೆಯಲ್ಲಿ ಪ್ರಚಾರದ ವಿಷಯಗಳು ಅತ್ಯಂತ ಮುಖ್ಯವಾಗಲಿದೆ. ಕಾಂಗ್ರೆಸ್ ಪಕ್ಷವು ಡಿ ಸುಧಾಕರ್ ಅವರು ಕ್ಷೇತ್ರಕ್ಕೆ ನೀಡಿದ ಕೊಡುಗೆ, ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ವಾಣಿ ವಿಲಾಸ್ ಸಾಗರಕ್ಕೆ ನೀರು ತಂದ ಸಾಧನೆಯನ್ನ ಮುನ್ನೆಲೆಗೆ ತರಲಿದೆ. ಇದರ ಜೊತೆಗೆ ಕುಟುಂಬದ ಅನುಕಂಪ ಮತ್ತು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪ್ರಚಾರಕ್ಕೆ ಬಳಸಿಕೊಳ್ಳಿದೆ. ಮತ್ತೊಂದು ಕಡೆ ಬಿಜೆಪಿ ಮತ್ತು JDS ಮೈತ್ರಿಕೂಟವು ರಾಜ್ಯ ಸರ್ಕಾರದ ವಿರುದ್ಧದ ಜನಾಭಿಪ್ರಾಯ, ಬೆಲೆ ಏರಿಕೆ, ರೈತರ ಸಮಸ್ಯೆಗಳು, ಕುಡಿಯುವ ನೀರಿನ ಅಭಾವ ಮತ್ತು ಸ್ಥಳೀಯ ಅಭಿವೃದ್ಧಿ ಕುಂಠಿತಗೊಂಡಿರುವುದನ್ನು ಪ್ರಮುಖ ಶಸ್ತ್ರವಾಗಿ ಬಳಸಿಕೊಳ್ಳುವುದಕ್ಕೆ ಸಜ್ಜಾಗಿದೆ. ಒಂದಾಗಲಿವೆಯೇ ಬಿಜೆಪಿ JDS ಮತಗಳು. ಮೈತ್ರಿಕೂಟಕ್ಕೆ ಸಮಸ್ಯೆಗೆ ಹೊಂದಾಣಿಕೆ ಸವಾಲು. ಎರಡು 2023 ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಪ್ರತ್ಯೇಕವಾಗಿ ಸ್ಪರ್ಧಿಸಿ ಒಟ್ಟಾಗಿ ಸುಮಾರು 1 ಲಕ್ಷ ಮತಗಳನ್ನು ಗಳಿಸಿದ್ವು. ಈಗ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡಿರುವುದರಿಂದ ಈ ಮತಗಳು ಯಥಾವತ್ತಾಗಿ ಮೈತ್ರಿ ಅಭ್ಯರ್ಥಿಗೆ ವರ್ಗಾವಣೆ ಆಗುತ್ತವೆಯೇ ಅನ್ನೋದು ದೊಡ್ಡ ಪ್ರಶ್ನೆ. ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ಪರಸ್ಪರ ಸಹಕರಿಸುತ್ತಾರೆ ಅನ್ನೋದರ ಮೇಲೆ ಮೈತ್ರಿಕೂಟದ ಗೆಲುವು ನಿರ್ಧಾರವಾಗಲಿದೆ. ಪ್ರಸ್ತುತ ರಾಜಕೀಯ ಸ್ಥಿತಿಯಲ್ಲಿ 3 ಪ್ರಮುಖ ಸನ್ನಿವೇಶಗಳನ್ನು ನಾವು ಕಾಣಬಹುದು. ಮೊದಲನೇದಾಗಿ ಕಾಂಗ್ರೆಸ್ ಸುಹಾಸ್ ಸುಧಾಕರ್ ಅವರಿಗೆ ಟಿಕೆಟ್ ನೀಡಿದರೆ ಅನುಕಂಪ ಮತ್ತು ಸುಧಾಕರ್ ಅವರ ಹಳೆಯ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ಗೆ ಬಲ ನೀಡುವ ಸಾಧ್ಯತೆ ಇದೆ. ಎರಡನೇದಾಗಿ ಪೂರ್ಣಿಮಾ ಕೃಷ್ಣಪ್ಪ ಕಾಂಗ್ರೆಸ್ ಅಭ್ಯರ್ಥಿಯಾದರೆ ಗೊಲ್ಲ ಸಮುದಾಯದ ಬೆಂಬಲ ಸಿಗಲಿದ್ದು ಕದನ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಮೂರನೇದಾಗಿ JDSಗೆ NDA ಟಿಕೆಟ್ ಸಿಕ್ಕರೆ ಒಕ್ಕಲಿಗ ಹಾಗೂ ಗೊಲ್ಲ ಸಮುದಾಯದ ಹೊಸ ಸಮೀಕರಣ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಅಂತಿಮವಾಗಿ ಹಿರಿಯೂರು ಉಪಚುನಾವಣೆಯ ಫಲಿತಾಂಶವನ್ನ 7 ಪ್ರಮುಖ ಅಂಶಗಳು ನಿರ್ಧರಿಸಲಿಕ್ಕಿವೆ. ಡಿ ಸುಧಾಕರ್ ಅವರ ಮೇಲಿರುವ ಅನುಕಂಪದ ಅಲೆ, ಸುಹಾಸ್ ಸುಧಾಕರ್ ಅವರ ಸ್ವೀಕಾರಾರ್ಹತೆ, ಪೂರ್ಣಿಮಾ ಅವರ ರಾಜಕೀಯ ನಡೆ, NDA ಮೈತ್ರಿ ಅಭ್ಯರ್ಥಿಯ ಆಯ್ಕೆ, ಕುಂಚಟಿಗ, ಒಕ್ಕಲಿಗ ಹಾಗೂ ಕಾಡುಗೊಲ್ಲ ಮತಗಳ ಧ್ರುವೀಕರಣ, SC/ST ಮತ್ತು ಮುಸ್ಲಿಂ ಮತದಾರರ ಒಲವು ಹಾಗೂ ಬೂತ್ ಮಟ್ಟದ ಸಂಘಟನೆ ಪ್ರಮುಖ ಪಾತ್ರ ವಹಿಸಲಿಕ್ಕಿದೆ. ಹಿರಿಯೂರು ಉಪಚುನಾವಣೆ ಕೇವಲ ಒಂದು ತೆರವಾದ ಸ್ಥಾನವನ್ನು ತುಂಬುವ ಪ್ರಕ್ರಿಯೆ ಅಲ್ಲ. ಇದು ಕಾಂಗ್ರೆಸ್ಗೆ ತನ್ನ ಕೋಟೆಯನ್ನು ಕಾಯ್ದುಕೊಳ್ಳುವ ಸವಾಲಾದರೆ ಬಿಜೆಪಿಗೆ ತನ್ನ ಶಕ್ತಿ ನಿರೂಪಿಸುವ ಅವಕಾಶ, JDSಗೆ ತನ್ನ ಸಾಂಪ್ರದಾಯಿಕ ನೆಲೆಯನ್ನು ಮರುಸ್ಥಾಪಿಸುವ ಪರೀಕ್ಷೆ. 2028ರ ಮಹಾಸಂಗ್ರಾಮಕ್ಕೆ ಮುನ್ನ ಮಧ್ಯ ಕರ್ನಾಟಕದ ರಾಜಕೀಯ ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇದೆ ಅನ್ನೋದಕ್ಕೆ ಹಿರಿಯೂರಿನ ಮತದಾರ ಪ್ರಭು ನೀಡುವ ತೀರ್ಪೇ ಅಂತಿಮ.